ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ನನ್ನ ಹಸ್ಬೆಂಡ್ ನೋಡಿ ಮಾವಿನ ಹಣ್ಣು ತಂದಿದ್ದಾರೆ. ತುಂಬ ನೋಡಲಿಕ್ಕೆ ಒಳ್ಳೆಯದುಂಟು, ತಿನ್ನುವ ಅಂತ ಆಗ್ತದೆ. ಅದರದ್ದು ಜ್ಯೂಸ್ ಮಾಡಬೇಕಂತ ಹೇಳಿ ನಾನೀಗ ಅದರ ಸಿಪ್ಪೆ ತೆಗಿತಾ ಇದ್ದೀನಿ. ನೋಡಿ, ತುಂಬ ಒಳ್ಳೆಯದುಂಟು ವೀಕ್ಷಕರೇ. ಹೇಗೆ ಹಣ್ಣು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಕೆಮಿಕಲ್ ಹಾಕಿ ಮಾಡಿದ್ದಾರೆ ಅಂತ. ಅಂದರೆ ತುಂಬ ಟೇಸ್ಟ್ ಉಂಟು. ಹಾಗೆ ಅದನ್ನು ಹೀಗೆ ಜ್ಯೂಸ್ ಮಾಡಿ ಎಲ್ಲ ಹೀಗೆ ತಿನ್ನುವಂತ ಆಗ್ತದೆ. ನನ್ನ ಬಾಯಲ್ಲೆಲ್ಲ ನೀರು ಬರ್ತದೆ ಅದನ್ನು ನೋಡುವಾಗ. ಹಾಗೆ ಚೆಂದ ಮಾಡಿ ಜ್ಯೂಸ್ ಮಾಡಿ ಕುಡಿಯುವ ಅಂಥೇಳಿ ಅದರ ಸಿಪ್ಪೆ ಎಲ್ಲ ಸುಲಿತಾ ಇದ್ದೇನೆ. ನನ್ನ ಸಿಪ್ಪೆ ತೆಗೆಯುವಂಥದ್ದು ಎಲ್ಲಿಯೋ ಮಾಯ ಆಗಿದೆ, ನನಗೆ ಗೊತ್ತಿಲ್ಲ. ಈಗ ನಾನು ತರಲಿಲ್ಲ, ಇನ್ನೊಂದು ತರಬೇಕು ಸಿಪ್ಪೆ. ಅದಕ್ಕೆ ನಾನು ಚಿಕ್ಕ ಚಾಕಿನಿಂದ ಸಿಪ್ಪೆ ತೆಗಿತಾ ಇದ್ದೇನೆ. ಅದರ ಸಿಪ್ಪೆ ಕೂಡ ಒಳ್ಳೆ ಟೇಸ್ಟ್ ಉಂಟು ವೀಕ್ಷಕರೇ. ಈಗ ತುಂಬ ಮಾವಿನ ಹಣ್ಣು ಬರ್ತದೆ ಅಲ್ಲ, ಎಷ್ಟು ಬರ್ತದೆ ಗಾಡಿಯಲ್ಲೆಲ್ಲ. ಅಂಗಡಿಯಲ್ಲಿ ಕೂಡ ಉಂಟು, ಗಾಡಿಯಲ್ಲೆಲ್ಲ ಕೂಡ ಬರ್ತದೆ ಮಾವಿನ ಹಣ್ಣು. ನೋಡುವಾಗ ಒಂದು ಆಸೆ ಆಗ್ತದೆ, ತಿನ್ನುವ ಅಂತ ಆಗ್ತದೆ. ನನಗೇನು ಬಾಳೆಹಣ್ಣು ನೋಡಿದರೆ ಆಸೆ ಆಗೋದಿಲ್ಲ, ಮತ್ತು ಯಾವ ಹಣ್ಣು ನೋಡಿದರೂ ಆಸೆ ಆಗೋದಿಲ್ಲ ವೀಕ್ಷಕರು. ಮಾವಿನ ಹಣ್ಣು ನೋಡುವಾಗ ಎಷ್ಟು ಆಸೆ ಆಗೋದಂತ ಇಲ್ಲ ನನಗೆ. ಹಾಗೆ ನಾನು ಮಾವಿನ ಹಣ್ಣು ತರಲಿಕ್ಕೆ ಹೇಳೋದು ಅವರಲ್ಲಿ. ನಾನು ಕೂಡ ತರ್ತೇನೆ, ಅವರು ಕೂಡ ಹೋದರೆ ತರ್ತಾರೆ. ಮತ್ತು ಜಾಸ್ತಿ ತಿನ್ನಲಿಕ್ಕೂ ಕೂಡ ಹೆದರಿಕೆ ಆಗ್ತದೆ. ನೋಡಿ, ಕಟ್ ಮಾಡಿ ಆಯಿತು. ಕಟ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಕಟ್ ಮಾಡಿ ಆಯಿತು. ಜ್ಯೂಸ್ ಮಾಡೋದು ತುಂಬ ಸಮಯ ಆಯಿತು. ಹೀಗೆ ತಿನ್ನೋದು ಮಾವಿನ ಹಣ್ಣು. ಹೀಗೆ ತಿಂದರೆ ಕೂಡ ಒಳ್ಳೆಯದಾಗ್ತದೆ, ಜ್ಯೂಸಿಗಿಂತ ನನಗೆ ಹೀಗೆ ತಿಂದರೆ ಒಳ್ಳೆಯದಾಗ್ತದೆ. ಮತ್ತು ಜ್ಯೂಸಿಗೆ ಹಾಲೆಲ್ಲ ಹಾಕ್ತೇವೆಲ್ಲ, ಹಾಲು ಹಾಕಿದರೆ ನನಗೆಲ್ಲ ಕಫ ಎಲ್ಲ ತುಂಬ್ತದೆ, ಮತ್ತು ಕೆಮ್ಮು ಬರ್ತದೆ ಕಫ ತುಂಬಿದರೆ. ಹಾಗೆ ನಾನು ಸ್ವಲ್ಪ ಜ್ಯೂಸ್ ಮಾಡೋದು ಕಡಿಮೆ. ಮಾವಿನ ಹಣ್ಣನ್ನು ನಾನು ಹೀಗೆ ತಿನ್ನೋದು. ನೋಡಿ, ಆಯಿತು ಕಟ್ ಮಾಡಿ ಎಲ್ಲ. ನೋಡಿ ಇನ್ನು ಅದರ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ತೀನಿ ಅದನ್ನು. ನೋಡಿ, ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ಆಯಿತು. ಇನ್ನು ನೋಡಿ, ರೆಡಿ ಆಯಿತು ಜ್ಯೂಸು. ಇನ್ನು ಕುಡಿಯುವ ಅಂತ ಆಗ್ತದೆ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು.